ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನುಂಟು, ಫೇಶಿಯಲ್ ವಿಷಯದಲ್ಲಿ ಹೈಡ್ರಾ ಫೇಶಿಯಲ್ ಮತ್ತು ನಾರ್ಮಲ್ ಹ್ಯಾಂಡ್ ಫೇಶಿಯಲ್ಸ್ ಏನುಂಟು, ನಮ್ಮ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದ ಫೇಶಿಯಲ್ಸ್ ಎಂತು ಅದರದ್ದು ಡಿಫ್ರೆನ್ಸ್ ಏನಂತ ಹೇಳಿ ಇವತ್ತು ನಾವು ಶೇರ್ ಮಾಡೋಣ ಅಂತ ಅನ್ಕೊಂಡು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಸ್ಕಿನ್ ಕೇರ್ ವಿಷಯದಲ್ಲಿ ಮಾತಾಡೋಣ. ಸ್ಕಿನ್ ಕೇರ್ ವಿಷಯದಲ್ಲಿ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡದಿದ್ದವರು ಚೆಕ್ ಮಾಡಿ. ಸೊ ಯಾವುದೇ ತರದ ಫೇಶಿಯಲ್ಸ್ ಗಳನ್ನ ಮಾಡಿದ್ರು ಕೂಡ ನೀವು ಆಫ್ಟರ್ ಫೇಶಿಯಲ್ ಏನುಂಟು ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಸ್ಕಿನ್ ಕೇರ್ ವಿಡಿಯೋ ಏನ್ ಹೇಳಿದ್ದೆ ಅಲ್ಲ, ಅದನ್ನೆಲ್ಲ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಈಗ ಅನ್ಕೊಳ್ಳೋಣ, ನೀವು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀರಾ, ಹೋದ ತಕ್ಷಣ ಹುಷಾರಾಗಲ್ಲ ಅಲ್ಲ. ಸೊ ನಾವು ಆರಾಮಾಗಿ ಮೆಡಿಸನ್ ಅನ್ನ ಡೈಲಿ ತಕೊಂಡು ಸರಿ ಆಗೋದು. ಅದು ಸೇಮ್ ಹಾಗೇನೆ ನಾವು ಆ ದಿನಕ್ಕೆ ನಿಮ್ಮನ್ನ ಸರಿಯಾಗಿ ಕ್ಲೀನ್ ಮಾಡಿ ಏನ್ ಮಾಡ್ಲಿಕ್ಕೆ ಉಂಟು ಅದನ್ನ ಮಾಡಿ ಕಳಿಸ್ತೀವಿ. ಆಫ್ಟರ್ ಕೇರ್ ಕೂಡ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಮೇನ್ ವಿಷಯ ಏನಂತ ಹೇಳಿದ್ರೆ, ಈಗ ಹೇಳ್ಬೇಕು ಅಂತ ಟ್ರೆಂಡಿಂಗ್ ಅಲ್ಲಿ ಈಗ ನಡೀತಾ ಇರೋದು ವೈಟ್ನಿಂಗ್ ಕ್ರೀಮ್. ಈ ವಿಷಯದಲ್ಲಿ ನಾನು ಮೊನ್ನೆಯ ವಿಡಿಯೋದಲ್ಲಿ ಕೂಡ ಹೇಳ್ಬೇಕಂತ ಇದ್ದೆ, ನನ್ಗೆ ಮರ್ತೋಯ್ತು. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಾ ವೈಟ್ನಿಂಗ್ ಕ್ರೀಮ್ ಮತ್ತು ಮಾಯಿಶ್ಚರೈಸರ್ ಕ್ರೀಮ್. ಮಾಯಿಶ್ಚರೈಸರ್ ಏನುಂಟು, ಸೊ ವೈಟ್ನಿಂಗ್ ಕ್ರೀಮ್ ನಿಮ್ಮನ್ನ ವೈಟ್ ಮಾಡ್ಲಿಕ್ಕೆ ಅಂತ ಹೇಳಿ ಸೇಲ್ ಆಗ್ತಾ ಉಂಟು. ಮತ್ತೆ ಮಾಯಿಶ್ಚರೈಸರ್ ಏನುಂಟು, ಅದು ನಮ್ಮ ಸ್ಕಿನ್ ಅನ್ನ ಮಾಯಿಶ್ಚರ್ ಮಾಡ್ಲಿಕ್ಕೆ. ಓಕೆ, ವೈಟ್ನಿಂಗ್ ಕ್ರೀಮ್ ಒಳ್ಳೇದಾ? ಇಲ್ಲ. ವೈಟ್ನಿಂಗ್ ಕ್ರೀಮ್ ನಮ್ಮ ಸಲೂನ್ ಅಲ್ಲಿ ಬರುವವರಿಗೆ ನಾನು ಕಂಪ್ಲೀಟ್ಲಿ ಹೇಳ್ತೀನಿ, ನಮ್ಗೆ ಹಾಕಿದ ತಕ್ಷಣವೇ, ನೋಡಿದ ತಕ್ಷಣವೇ, ಐಬ್ರೋಸ್ ಮಾಡುವಾಗ ಅಥವಾ ಫೇಶಿಯಲ್ ಮಾಡುವಾಗ ಕ್ಲೈಂಟ್ ಅನ್ನು ನೋಡಿದ ತಕ್ಷಣವೇ ನಮ್ಗೆ ಗೊತ್ತಾಗತ್ತೆ ಇವರು ವೈಟ್ನಿಂಗ್ ಕ್ರೀಮ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. ನಾನು ಆಗ್ಲಿ ನನ್ನ ಸ್ಟಾಫ್ ಆಗ್ಲಿ, ಈಗ ನನ್ನ ಸ್ಟಾಫ್ ಆದ್ರೂ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ನಮ್ಗೆ ಗೊತ್ತಾಗತ್ತೆ, ಅವರಿಗೂ ಕೂಡ ಗೊತ್ತಾಗತ್ತೆ. ಸೊ ನಾವು ಆರಾಮಾಗಿ ಕೇಳ್ತೀವಿ ಫಸ್ಟ್, ನೀವು ವೈಟ್ನಿಂಗ್ ಕ್ರೀಮ್ ಯೂಸ್ ಮಾಡಿದ್ದೀರಾ ಅಂತ ಹೇಳಿ. ಇಲ್ಲ ನಾವು ಮಾಡಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ, ಸ್ವಲ್ಪ ಜನ ಬ್ರ್ಯಾಂಡ್ ಆಗಿ ಹೇಳ್ತಾರೆ ನಾನು ಇದನ್ನ ಯೂಸ್ ಮಾಡೋದು ಡೈಲಿ ಅಂತ ಹೇಳಿ. ಸೊ ನಾವು ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ವೈಟ್ನಿಂಗ್ ಕ್ರೀಮ್ ಒಳ್ಳೇದ್ ಅಲ್ಲ ಅಂತ ಹೇಳಿ. ಸ್ವಲ್ಪ ಜನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಸ್ವಲ್ಪ ಜನ ಅರ್ಥ ಮಾಡ್ಕೊಳಲ್ಲ. ನಾವು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾನೆ ಇರೋದು. ಆಲ್ರೆಡಿ ಈಗ ಸೆನ್ಸೇಷನ್ ನ್ಯೂಸ್ ಆಗಿ ನಡೀತಾ ಉಂಟು, ಗೋರಿ ಕ್ರೀಮ್ ಏನುಂಟು ಅದು ತುಂಬಾ ಕೆಟ್ಟದು, ಅದರಿಂದ ಕಿಡ್ನಿ ಪ್ರಾಬ್ಲಮ್ ಆಗಿದೆ 15 to 18 ಹೆಂಗಸರಿಗೆ ಅಂತ ಹೇಳಿ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಉಂಟು. ಅದು ರಿಯಲ್. ಅದು ಬಿಟ್ಟು ಇನ್ನು ತುಂಬಾ ಬ್ರ್ಯಾಂಡ್ಸ್ ಗಳುಂಟು, ಅದು ಯಾವಾಗ ಬ್ಯಾನ್ ಆಗೋದು ನನಗೆ ಗೊತ್ತಿಲ್ಲ. ತುಂಬಾ ಕೇರ್ಫುಲ್ ಆಗಿರಿ. ನಿಮ್ಗೆ ತುಂಬಾ ಸೇಲ್ ಮಾಡ್ತಾ ಇರೋದು ವೈಟ್ನಿಂಗ್ ಕ್ರೀಮ್ಸ್ ಗಳು, ಅದರಲ್ಲಿ ಹೆವಿ ಬ್ಲೀಚ್ ಕಂಟೆಂಟ್ ಎಲ್ಲಾನು ಉಂಟು. ಸೊ ನಿಮಗೆ ಫಸ್ಟ್ ಯೂಸ್ ಮಾಡುವಾಗ ಸ್ಕಿನ್ ವೈಟ್ ಆಗತ್ತೆ, ಚಂದ ಕಾಣಿಸ್ತೀರಾ, ಒಂದು ವಾರದಲ್ಲೇ ವೈಟ್ ಆಗ್ತೀರಾ. ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದವರು, ಎಕ್ನೆ ಪ್ರಾಬ್ಲಮ್ ಇದ್ದವರು ಅದನ್ನ ತಂದು ಹಾಕೊಳ್ತಾ ಇದ್ದೀರಾ. ಆ ಏರಿಯಾ ವೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ಅನ್ಕೊಳ್ತೀರಾ ಅದು ಕ್ಲೀನ್ ಆಗ್ತಾ ಉಂಟು ಅಂತ ಹೇಳಿ. ಇಲ್ಲ, ಅದು ನಿಮ್ಮ ಆರಾಮಾಗಿ ಸ್ಲೋಲಿ ಆಗಿ ನಿಮ್ಮ ಸ್ಕಿನ್ ಲೇಯರ್ ಅನ್ನ ತೆಗಿತಾ ಉಂಟು. ತೆಗ್ದ ನಂತರ ನಿಮಗೆ ಆ ಕ್ರೀಮ್ ಡೈರೆಕ್ಟ್ ನಿಮ್ಮ ಸ್ಕಿನ್ನಿನ ಒಳಗೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಸ್ಕಿನ್ ಲೇಯರ್ಸ್ ಗಳು ಹೋಗಿ ಇರತ್ತೆ ಈ ಕ್ರೀಮ್ ಅನ್ನ ನೀವು ಯೂಸ್ ಮಾಡಿರೋದ್ರಿಂದ. ಸೊ ಆ ಕ್ರೀಮ್ ನಿಮ್ಮ ಬಾಡಿಯಲ್ಲಿ ಹೋಗಿ ಈ ತರ ಕಿಡ್ನಿ ಪ್ರಾಬ್ಲಮ್ಸ್ ಗಳೆಲ್ಲ ಬರ್ತಾ ಇರೋದು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ಅದನ್ನ ಯೂಸ್ ಮಾಡಬೇಡಿ ಆಗ್ಬೋದು. ಸೊ ಈಗ ನಾವು ಬಂದು ಫೇಶಿಯಲ್ಗೆ ಬರೋಣ. ಫೇಶಿಯಲ್ ಅಲ್ಲಿ ನಾರ್ಮಲಿ ಆಗಿ ನಿಮ್ಗೆ ಗೊತ್ತಿರ್ಬೋದು, ಒಂದು ಸ್ಕ್ರಬ್ ಫೇಶಿಯಲ್ಸ್ ಗಳು ನಡೀತಾ ಉಂಟು ಮೊದಲಿಂದ. ಅದರಲ್ಲಿ ಸ್ಕ್ರಬ್ ಉಂಟು, ನಾರ್ಮಲಿ ಮಾಯಿಶ್ಚರೈಸರ್, ಮಸಾಜ್ ಕ್ರೀಮ್, ಜೆಲ್ ಏನುಂಟು ಅದು ನಮ್ಮ ನಾರ್ಮಲ್ ಹ್ಯಾಂಡ್ ಫೇಶಿಯಲ್ಸ್ ಗಳು. ಹ್ಯಾಂಡ್ ಫೇಶಿಯಲ್ ಅಲ್ಲಿ ಜೆಲ್ ಫೇಶಿಯಲ್ ಕೂಡ ಬರ್ತದೆ. ಜೆಲ್ ಫೇಶಿಯಲ್ ಮತ್ತು ಹ್ಯಾಂಡ್ ಫೇಶಿಯಲ್ಗೆ, ಸ್ಕ್ರಬ್ ಫೇಶಿಯಲ್ಗೆ ಏನು ಡಿಫ್ರೆನ್ಸ್ ಉಂಟು ಅದನ್ನ ನಾವು ಮಾತಾಡೋಣ. ಇನ್ನೊಂದು ಈಗ ಬಂದಿದೆ ಹೈಡ್ರಾ ಫೇಶಿಯಲ್. ಹೈಡ್ರಾ ಫೇಶಿಯಲ್ ಕೂಡ ನಿಮ್ಗೆ ತುಂಬಾ ಒಳ್ಳೇದು. ಈಗ ಯಾಕೆ, ಏನು ಕತೆ ಅಂತ ಅನ್ಕೊಳ್ಳೋಣ. ಸೊ ನಾವೀಗ ಮಾತಾಡೋಣ. ಸ್ಟಾರ್ಟಿಂಗ್ ಬಂದು ಸ್ಕ್ರಬ್ ಫೇಶಿಯಲ್ಸ್ ಗಳು. ಸ್ಕ್ರಬ್ ಅಲ್ಲಿ ನೀವು ನಾರ್ಮಲಿ ನೋಡಿರ್ಬಹುದು, ಕಣ ಆಗಿ ಸ್ಕ್ರಬ್ ಬಂದಿರತ್ತೆ. ಅದರದ್ದು ಪಾರ್ಟಿಕಲ್ ವಿಷಯದಲ್ಲಿ ಅಥವಾ ನಾನು ಅದರಲ್ಲಿ ಯೂಸ್ ಮಾಡುವ ಇಂಗ್ರೀಡಿಯಂಟ್ ವಿಷಯದಲ್ಲಿ ಈಗ ಮಾತಾಡ್ಲಿಕ್ಕೆ ಹೋಗಲ್ಲ. ಫೇಶಿಯಲ್ಸ್ ಯಾಕೆ ಒಳ್ಳೇದು? ಫೇಶಿಯಲ್ ಒಂದು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡ್ತೀವಿ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಸ್ಕಿನ್ ರಿಲ್ಯಾಕ್ಸ್ ಆಗತ್ತೆ, ಅದರ ನಂತರ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೇದಾಗತ್ತೆ. ಸೊ ಯಾವಾಗೆಲ್ಲ ಮಾಡಬಹುದು? ಅಫ್ಕೋರ್ಸ್ ಮಂತ್ಲಿ ಒನ್ಸ್ ನಮ್ಮ ಸ್ಕ್ರಬ್ ಫೇಶಿಯಲ್ಸ್ ಗಳನ್ನ ಆರಾಮಾಗಿ ಮಾಡಬಹುದು.
ತುಂಬಾ ಮೈಲ್ಡ್ ಸ್ಕ್ರಬ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 15-20 ಡೇಸ್ ಅಲ್ಲಿ ಮಾಡ್ಬೋದು, ಅಷ್ಟೇನ್ ದೊಡ್ಡ ಪ್ರಾಬ್ಲಮ್ ಏನ್ ಆಗಲ್ಲ. ಬಟ್ ಮೈಲ್ಡ್ ಸ್ಕ್ರಬ್ ಇರ್ಬೇಕು ಅದರಲ್ಲಿ. ಓಕೆ, ಇನ್ನೊಂದು ಬಂದು ನಿಮ್ಗೆ ಜೆಲ್ ಫೇಶಿಯಲ್. ನಾನು ಬ್ರ್ಯಾಂಡಿಗೆ ಮತ್ತೆ ಹೋಗಲ್ಲ, ತುಂಬಾ ಜೆಲ್ ಫೇಶಿಯಲ್ಸ್ಗಳು ಬರುತ್ತೆ. ಸ್ಕ್ರಬ್ ಫೇಶಿಯಲ್ಗಳು ಯಾರಿಗೆ? ಸ್ಕ್ರಬ್ ಫೇಶಿಯಲ್ಗಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ. ಸ್ಕ್ರಬ್ ಫೇಶಿಯಲ್ ಅಂತ ನಮ್ಮ ಈ ಸ್ಯಾಂಡ್ ರೇತಿ ತರ ಹೊಯ್ಗೆ ಅಂತ ಹೇಳ್ತೀವಲ್ಲ, ಅದು ಆ ತರನೇ ಇರತ್ತಲ್ಲ, ಅದನ್ನ ಸ್ಕ್ರಬ್ ಅಂತ ಹೇಳೋದು. ಸೊ ಜೆಲ್ ಫೇಶಿಯಲ್ಸ್ ಗಳು ಹೇಗಿರತ್ತೆ ಅಂದ್ರೆ ಎಲ್ಲಾ ಕೂಡ ಜೆಲ್ ಅಲ್ಲಿ ಇರತ್ತೆ, ಅಂದ್ರೆ ಎಲ್ಲಾ ಕೂಡ ಲಿಕ್ವಿಡ್ ಬೇಸ್ ಅಲ್ಲಿ ಇರತ್ತೆ. ಸ್ಕ್ರಬ್ ಫೇಶಿಯಲ್ ಗಳಲ್ಲ, ಅಂದ್ರೆ ನಾರ್ಮಲ್ ಸ್ಕ್ರಬ್ ಫೇಶಿಯಲ್ಸ್ ಗಳು ಜಾಸ್ತಿಯಾಗಿ ರೇಟ್ ಕಡಿಮೆ ಇರತ್ತೆ. ಯಾಕಂತ ಹೇಳಿದ್ರೆ ಜೆಲ್ ಫೇಶಿಯಲ್ಸ್ ಗಳು ನಮಗೆ ಬರೋದೇ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಗಳಲ್ಲಿ ಜೆಲ್ ಬರೋದು. ಸೊ ಈಗ ಅನ್ಕೊಳ್ಳೋಣ, ಸ್ಕ್ರಬ್ ಫೇಶಿಯಲ್ಸ್ ಗಳು ಆಯಿಲಿ ಸ್ಕಿನ್ನಿನವರಿಗೆ ಒಳ್ಳೇದು, ಈ ತರ ರಫ್ ಸ್ಕಿನ್ ಇರತ್ತೆ ಅವರಿಗೆ ಒಳ್ಳೇದು, ನಾರ್ಮಲ್ ಇದ್ದ ಆ ತರ ರಿಲ್ಯಾಕ್ಸೇಷನ್ ಗೆ ಕೂಡ ಒಳ್ಳೇದು. ಜೆಲ್ ಫೇಶಿಯಲ್ಗಳು ನಾವು ಯಾರಿಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಪಿಂಪಲ್ ಅಲ್ಲಿ ಫುಲ್ ಫಸ್ ಉಂಟು, ಹೆವಿ ಪಿಂಪಲ್ ಬೀಳುವ ಪ್ರಾಬ್ಲಮ್ಸ್, ಅದ್ರ ನಂತರ ನಮ್ಮ ಯಾವುದೇ ಕ್ರೀಮ್ಸ್ ಯೂಸ್ ಮಾಡಿದ್ರು ಅವರಿಗೆ ರೆಡ್ ಆಗೋದು, ಒಂದು ತರ ಸೆನ್ಸೇಷನ್ ಆದಾಗೆ ಫೀಲ್ ಆಗೋದು, ಆ ತರದವರು ಜೆಲ್ ಫೇಶಿಯಲ್ಸ್ ಗಳನ್ನ ಯೂಸ್ ಮಾಡ್ಬೇಕು. ನಾವು ಜಾಸ್ತಿಯಾಗಿ ಬ್ರೈಡ್ಸ್ ಗಳಿಗೆ ಜೆಲ್ ಫೇಶಿಯಲ್ಸ್ ಗಳನ್ನೇ ಹೇಳೋದು. ಯಾಕಂತ ಹೇಳಿದ್ರೆ ಅವರಿಗೆ ಇರುದೇ 2-3 ಡೇಸ್. ಯಾಕಂದ್ರೆ ಎಲ್ಲರೂ ಕೂಡ ಫೇಶಿಯಲ್ಸ್ ಮಾಡಿ ಅಭ್ಯಾಸ ಇರುವವರೇ ಬ್ರೈಡ್ಸ್ ಬರಲ್ಲ ಅಲ್ಲ. ಸೊ ಅದರಿಂದ ನಾವ್ ಹೇಳ್ತೀವಿ ಜೆಲ್ ಫೇಶಿಯಲ್ಸ್ ಗಳನ್ನ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮಗೆ ಲಾಸ್ಟ್ ಮೂಮೆಂಟ್ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ಜೆಲ್ ಫೇಶಿಯಲ್ ಗಳಲ್ಲಿ ಹೈಡ್ರೇಟ್ ಆಗತ್ತೆ ಒಳ್ಳೆ ಸ್ಕಿನ್, ಬಿಕಾಸ್ ಲಿಕ್ವಿಡಿ ಬೇಸ್ ಆಗಿರೋದ್ರಿಂದ, ಕ್ರೀಮ್ ಆಗಿರೋದ್ರಿಂದ ಅದು ನಿಮ್ಮ ಸ್ಕಿನ್ನಿನ ಒಳಗೆ ಅಬ್ಸರ್ವ್ ಆಗಿ ಚೆನ್ನಾಗಿ ಹೈಡ್ರೇಟ್ ಆಗತ್ತೆ. ಈಗ ಬರೋಣ ಹೈಡ್ರಾ ಫೇಶಿಯಲ್ಗೆ. ಸೊ ಹೈಡ್ರಾ ಫೇಶಿಯಲ್ ಈಗ ಬಂದಿರೋದು ಅಂದ್ರೆ ಹೊಸದಾಗಿ ಅಂದ್ರೆ ಆಯ್ತು ಈಗ 2-3 ಇಯರ್ಸ್. ಹೈಡ್ರಾ ಫೇಶಿಯಲ್ ಯಾಕೆ ಒಳ್ಳೇದು? ಹ್ಯಾಂಡ್ ಫೇಶಿಯಲ್ಸ್ ಗಳಲ್ಲಿ ನಾವು ಒಂದು ಲೇಯರ್ ಅಲ್ಲಿ ನಮ್ಮ ಮೇಲೆ ಕಾಣಿಸುವ ಸ್ಕಿನ್ ಅಲ್ಲಿ ವರ್ಕ್ ಮಾಡಿದ್ರೆ, ಹೈಡ್ರಾ ಫೇಶಿಯಲ್ ಏನುಂಟು ನಮ್ಮ ಈ ಸ್ಕಿನ್ನಿನ ಒಳಗಡೆ, ಈಗ ನಿಮ್ಗೆ ಸೈನ್ಸ್ ಭಾಷೆಯಲ್ಲಿ ಡರ್ಮಿಸ್, ಅಪಡರ್ಮಿಸ್, ಹಾಗೆ ಸ್ಕಿನ್ನಿನ ಲೇಯರ್ಸ್ ಗಳಲ್ಲಿಗೆ ಹೋಗಿದ್ರೆ ನಮ್ದು ಸೆಕೆಂಡ್ ಲೇಯರ್ ತನಕ ಅಂದ್ರೆ ಫಸ್ಟ್ ಲೇಯರ್ ಏನುಂಟು ಇದು ಬಿಟ್ಟು ಫಸ್ಟ್ ಲೇಯರ್ ಏನುಂಟು ಒಳಗಡೆ, ಅಲ್ಲಿ ತನಕ ನಮ್ಮ ಹೈಡ್ರಾ ಫೇಶಿಯಲ್ ಟಚ್ ಆಗುತ್ತೆ. ಸೊ ಫಸ್ಟ್ ಬಂದು ನಾವು ವ್ಯಾಕ್ಯೂಮ್ ಯೂಸ್ ಮಾಡ್ತೀವಿ. ಅದರ ಹೆಸರು ಈಗ ನಾವು ಅಬ್ರೇಷನ್ ಅಂತ ಕರೆಯೋದು. ವ್ಯಾಕ್ಯೂಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಒಳ್ಳೆ ಡೆಡ್ ಸ್ಕಿನ್ ಏನುಂಟು, ಬ್ಲಾಕ್ ಹೆಡ್ಸ್ ಏನುಂಟು, ಪೇನ್ ಇಲ್ಲದೇನೆ ಅದರಲ್ಲಿ ರಿಮೂವ್ ಆಗತ್ತೆ. ಅದರಲ್ಲಿಯೇ ಆಲ್ಮೋಸ್ಟ್ ನಿಮಗೆ ಗ್ಲೋ ಬರೋದು. ಯಾಕಂತ ಹೇಳಿದ್ರೆ ಡೆಡ್ ಸ್ಕಿನ್ ಎಲ್ಲ ಚೆನ್ನಾಗಿ ಅದರಲ್ಲಿಯೇ ಬರೋದು, ಯಾವುದೇ ನೋವು ಆಗಲ್ಲ ಅದರಲ್ಲಿ. ಸ್ವಲ್ಪ ಬಾಕಿ ಟೂಲ್ಸ್ ಏನುಂಟು ಅದರಲ್ಲಿ ವಾರ್ಮ್ ಫೀಲಿಂಗ್, ಆದ್ರೆ ವಾರ್ಮ್ ಕೂಡ ಅಲ್ಲ, ವಾರ್ಮ್ಗಿಂತ ತುಂಬಾ ಕಡಿಮೆ ಫೀಲ್ ತರ ಆಗತ್ತೆ, ಸ್ವಲ್ಪ ಬಿಸಿ ತರ, ಅಂದ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಮೂಡಿಗೆ ತಗೊಂಡು ಹೋಗ್ಲಿಕ್ಕೆ. ನೆಕ್ಸ್ಟ್ ಬಂದು ನಿಮ್ಗೆ ಸ್ಕ್ರೇಪರ್, ಅದು ನಿಮ್ಮದು ಬಾಕಿ ಉಳಿದ ಏನುಂಟು ಡೆಡ್ ಸ್ಕಿನ್ ಮತ್ತು ಬ್ಲಾಕ್ ಹೆಡ್ಸ್ ಏನುಂಟು ಅದು ತೆಗಿಯತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ನೋಡ್ಬೋದು ನೀವು, ರೋಸ್ ವಾಟರ್ ಬರುತ್ತೆ, ಅದ್ರದ್ದು ಸ್ಪ್ರೇ ಬರುತ್ತೆ. ಅದು ಡೈರೆಕ್ಟ್ ಆಗಿ ನಾವು ಸ್ಪ್ರೇ ಮಾಡೋದ್ರಿಂದ ಫೇಸಿಗೆ ಸ್ಕಿನ್ನಿನ ಪೋಸ್ ಒಳಗೇನೆ ಹೋಗಿ ಬಿಡತ್ತೆ, ಒಳ್ಳೆ ಹೈಡ್ರೇಟ್ ಆಗ್ಲಿಕ್ಕೆ. ರೋಸ್ ವಾಟರ್ ಏನುಂಟು ಅದು ಹೈಡ್ರೇಟ್ ಆಗಿ. ನೆಕ್ಸ್ಟ್ ಬಂದು ಈ ತರ RF ಬರುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ. ಇಲ್ಲಿ ನೋಡ್ಬೋದು ನೀವು ಲೈಟ್ಸ್ ಬರ್ತಾ ಉಂಟು, ಇದರ ಲೈಟ್ಸ್ ಗಳು ಚೇಂಜ್ ಆಗ್ತಾ ಹೋಗ್ತದೆ ನೋಡ್ಬೋದು. ಈ ಒಂದೊಂದು ಲೈಟ್ಸ್ ಗಳು ಬೇರೆ ಬೇರೆ ಕೆಲಸಗಳನ್ನ ಮಾಡುತ್ತೆ. ನಿಮಗೆ ಲೈಕ್ ಆಡುವ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಎಕ್ನೆ ಇದ್ರೆ ಅಥವಾ ನಿಮ್ಮ ಅನ್ಇವನ್ ಸ್ಕಿನ್, ಅಂದ್ರೆ ಒಂದು ಕಡೆ ಬ್ಲಾಕ್ ಒಂದು ಕಡೆ ವೈಟ್, ಈ ತರ ಎಲ್ಲ ಇದ್ರೆ, ಲೈಕ್ ಬ್ಲಾಕ್ ಆಗಿದೆ ಒಂದು ಕಡೆ, ಈ ತರ ಒಂದೊಂದು ಕಡೆಗೆ ನಿಮಗೆ ಒಂದೊಂದು ಲೈಟ್ಸ್ ಯೂಸ್ ಆಗತ್ತೆ, ಅದು ಅದರ ಕೆಲಸ ಮಾಡತ್ತೆ. ಈ ತರ ಅದು ಕೂಡ ಸ್ವಲ್ಪ ವಾರ್ಮ್ ಆಗತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಅಲ್ಟ್ರಾಸೌಂಡ್. ಇದು ಅಲ್ಟ್ರಾಸೌಂಡ್ ಅಂತ ಹೇಳಿ, ಇದು ನೋಡ್ಬೋದು ಈ ತರ ಇರತ್ತೆ. ಇದು ಬಂದು ನಿಮಗೆ
ಸ್ಕಿನ್ ನಲ್ಲಿ ಕ್ರೀಮ್ ಅನ್ನ ಪೆನೆಟ್ರೇಟ್ ಮಾಡುತ್ತೆ. ಪೆನೆಟ್ರೇಟ್ ಅಂತ ಹೇಳಿದ್ರೆ ಆಡುವ ಭಾಷೆಯಲ್ಲಿ ನಿಮ್ಮ ಸ್ಕಿನ್ ನಲ್ಲಿ ಕ್ರೀಮ್ ಅನ್ನ ಒಳ್ಳೆ ಅಬ್ಸರ್ವ್ ಮಾಡಿಸ್ತದೆ. ಅದರಿಂದ ಸ್ಕಿನ್ ಹೈಡ್ರೇಟ್ ಆಗತ್ತೆ. ಇಂಪಾರ್ಟೆಂಟ್ ಹೈಡ್ರೇಟ್ ಆಗೋದು, ಅದರಿಂದನೇ ಗ್ಲೋ ಬರೋದು. ನಾನು ಹ್ಯಾರಿದು ಕೂಡ ನಿಮ್ಗೆ ಡೀಟೇಲ್ಸ್ ಹಾಕಿದಾಗ ಹೇಳಿದ್ದು ಕೂಡ ಅಷ್ಟೇ, ಹೈಡ್ರೇಟ್ ಮಾಯಿಶ್ಚರ್ ಈ ತರ ಆಗ್ಲಿಕ್ಕೆ ನಮ್ಮ ಸ್ಕಿನ್ನಿಗೆ ಕೂಡ ನೀರು ಬೇಕು. ನೆಕ್ಸ್ಟ್ ಬಂದು ಇದೊಂದು ಕೋಲ್ಡ್ ಹ್ಯಾಮರ್ ಅಂತ ಹೇಳಿ, ಇದು ಫುಲ್ಲಿ ಕೋಲ್ಡ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ನಾವು ಫುಲ್ಲಿ ತುಂಬಾ ವರ್ಕ್ ಮಾಡಿರ್ತೀವಿ, ಅದು ಇದು ಟೂಲ್ಸ್ ಅಂತ ಹೇಳಿ ಸಾಧಾರಣ ಅಬೌವ್ 1 hour ಆಗತ್ತೆ. ಆಗ ಇದು ಕೋಲ್ಡ್ ಐಸ್ ಕೋಲ್ಡ್ ತರ ಕೋಲ್ಡ್ ಆಗುವ ಕೋಲ್ಡ್ ಮಾಡ್ಲೇಬೇಕು, ಚಿಲ್ಡ್ ಮಾಡ್ಬೇಕು. ಬಿಕಾಸ್ ಹೈ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿರೋದ್ರಿಂದ ಚೆನ್ನಾಗಿ ಅದನ್ನ ತಣ್ಣಗೆ ಮಾಡೋದು ಕೂಡ ಇಂಪಾರ್ಟೆಂಟ್. ಈ ಫೇಶಿಯಲ್ ಬಂದು ನಿಮಗೆ ಸಾಧಾರಣ 1.5 ಗಂಟೆ ಅಬಾವೆ ಆಗತ್ತೆ. ನೆಕ್ಸ್ಟ್ ಬಂದು ಲಾಸ್ಟ್ ಮಾಸ್ಕ್ ಕೂಡ ಸೇಮ್ ಫ್ಲಾಶ್ ಲೈಟ್ಸ್ ಹಾಕಿದ್ದೀನಿ ನಾನೀಗ. ಇದು ಕೂಡ ಹಾಗೇನೆ ಯಾವುದೇ ತರದ ಬಿಸಿ ಅಂತ ಆಗಲ್ಲ. ಈ ಲೈಟ್ಸ್ ಕೂಡ ನಿಮ್ಮ ಸ್ಕಿನ್ನಿಗೆ ನೋಡಿ ಒಂದೊಂದು ಲೈಟ್ ನಿಮಗೆ ಒಂದೊಂದು ಕೆಲಸ ಮಾಡೋದು. ಲೈಕ್ ಈಗ ಅನ್ಕೊಳ್ಳೋಣ, ಗ್ರೀನ್ ನಿಮಗೆ ಈ ಕೆಲಸಕ್ಕೆ ಆದ್ರೆ ರೆಡ್ ಈ ತರ ಕೆಲಸಕ್ಕೆ ಈ ತರ. ಇದು ನಾನೀಗ ಫ್ಲಾಶ್ ಲೈಟ್ ಹಾಕಿ ತೋರಿಸಿದ್ದೇನೆ. ಸೊ ಇದೆಲ್ಲ ಪ್ರೊಸೆಸ್ ಮಾಡ್ಲಿಕ್ಕೆ ನಮಗೆ ಸಾಧಾರಣ 1.5 to 2 ಗಂಟೆ ಬೇಕಾಗತ್ತೆ. ಇಲ್ಲಿ ನಾವು ನೀರನ್ನ ಚೇಂಜ್ ಮಾಡ್ತೀವಿ. ಲೈಕ್ ABC ನೋಡ್ಬೋದು ನೀವು. ABC ಲೈಕ್ ಅದು ಆಯಿಲಿ, ಡ್ರೈ ಮತ್ತೆ ನಮ್ಮ ಕಾಂಬಿನೇಷನ್ ಸ್ಕಿನ್ ಆ ತರದವರಿಗೆ ಡಿಫ್ರೆನ್ಸ್ ಅನ್ನ ಚೆಕ್ ಮಾಡಿ ಕ್ಲೈಂಟಿಗೆ ಕೇಳಿ ನಾವು ಅದನ್ನ ಚೇಂಜ್ ಮಾಡ್ತೀವಿ. ಸೊ ಯಾರೆಲ್ಲ ಮಾಡ್ಬೇಕು? ಎಲ್ಲರಿಗೂ ಒಳ್ಳೇದೇ ಹೈಡ್ರಾ ಫೇಶಿಯಲ್. ತುಂಬಾ ಹೆವಿ ಫಸ್ ಆಗಿರುವ ಪಿಂಪಲ್ಸ್ ಗಳಿಗೆ ಅದು ಸ್ವಲ್ಪ ಮೈಲ್ಡ್ ಆಗುವಾಗ ಮಾಡಿದ್ರೆ ಒಳ್ಳೇದು. ಏಜಿಂಗ್ಗೆ ಕಂಟ್ರೋಲಿಗೆ ಒಳ್ಳೇದು, ಬ್ರೈಡಲ್ಸ್ ಗಳಿಗೆ ಒಳ್ಳೇದು. ನಮ್ಮ ಹ್ಯಾಂಡ್ ಫೇಶಿಯಲ್ಸ್ ಗಳು ಮಾಡಿದ 2 to 3 days ನಂತರ ಗ್ಲೋ ಆದ್ರೆ ಇದು ಇನ್ಸ್ಟೆಂಟ್ ಗ್ಲೋ, ಅದೇ ದಿನಕ್ಕೆ ನಿಮಗೆ ಗ್ಲೋ ಆಗತ್ತೆ. ಹಾಗೆ ನಾವು ಇಲ್ಲ ಅಂತ ಹೇಳಿದ್ರೆ ಕ್ಲೀನ್ ಅಪ್ಸ್ ಕೂಡ ಮಾಡಿಸ್ಕೊಳ್ಬಹುದು. ಕ್ಲೀನ್ ಅಪ್ ಮಾಡಿದ್ರು ಕೂಡ ಓಕೆ. ಬಟ್ ಡೆಡ್ ಸ್ಕಿನ್ ರಿಮೂವ್ ಮಾಡೋದು ಮತ್ತೆ ಸ್ಕಿನ್ನಿಗೆ ರಿಲ್ಯಾಕ್ಸೇಷನ್ ಕೊಡೋದು, ಬ್ಲಡ್ ಸರ್ಕ್ಯುಲೇಷನ್ ಇದು ತುಂಬಾ ಇಂಪಾರ್ಟೆಂಟ್. ನಾವು ಜಾಸ್ತಿಯಾಗಿ ಬಂದ ಬ್ರೈಡ್ಸ್ ಗಳಿಗೆ ಜೆಲ್ ಫೇಶಿಯಲ್ಸ್ ಹೇಳೋದು. ಬಟ್ ಎಲ್ಲರ ಬಜೆಟ್ ಅಲ್ಲಿ ಇರಲ್ಲ, ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ನಿಮಗೆ ತುಂಬಾನೇ ಸೆನ್ಸಿಟಿವ್ ಇದ್ರೆ ಅಥವಾ ತುಂಬಾನೇ ಪಿಂಪಲ್ಸ್ ಬೀಳತ್ತೆ ಆದ್ರೆ ಆದಷ್ಟು ಜೆಲ್ ಫೇಶಿಯಲ್ಗೆನೆ ಹೋಗಿ. ಈಗ ಎಲ್ಲ ಮಾರ್ಕೆಟ್ಸ್ ಗಳಲ್ಲಿ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸ್ ಗಳು ಬಂದಿದೆ ಫೇಶಿಯಲ್ಸ್ ಗಳು. ಮೊದ್ಲು ಅಷ್ಟೆಲ್ಲ ಫೇಶಿಯಲ್ಸ್ ಗಳು ಇರ್ಲಿಲ್ಲ, ಈಗ ಎಲ್ಲ ತುಂಬಾ ಬ್ರ್ಯಾಂಡ್ಸ್ ಗಳು ಬಂದಿದೆ. ನಮ್ಮ ಹತ್ರನೂ ಕೂಡ ತುಂಬಾ ಆಪ್ಷನ್ಸ್ ಗಳು ಇರತ್ತೆ. ಸೊ ಟ್ರೈ ಮಾಡ್ಬೋದು. ಆಫ್ಟರ್ ದಟ್ ನೀವು ಐಸಿಂಗ್ ಮಾಡ್ಬೋದು. ಇಲ್ಲಿಂದ ಹೋಗಿ ಸ್ವಲ್ಪ ಜನರಿಗೆ ಸ್ವಲ್ಪ ರೆಡ್ಡಿಶ್ ಅಂತ ಅನಿಸಿದ್ರೆ ಓಕೆ. ಸೊ ಸ್ವಲ್ಪ ಜನ ಬ್ರೈಡ್ಸ್ ಜಾಸ್ತಿಯಾಗಿ ಬಂದು ಬ್ಲೀಚ್ ಮಾಡಿ ಫೇಶಿಯಲ್ ಮಾಡಿ ಅಂತ ಹೇಳ್ತಾರೆ. ನಾನು 99% ಯಾರಿಗೂ ಬ್ಲೀಚ್ ಮಾಡಲ್ಲ. 1% ಅದು ಕ್ಲೈಂಟಿಗೆ ನಾವು ಹೇಳಿ ಕೂಡ ಅವರು ಅರ್ಥ ಮಾಡದಿದ್ರೆ ಮಾತ್ರ ನಾವು ಬ್ಲೀಚ್ ಮಾಡೋದು. ಮೊದ್ಲು ಆಪ್ಷನ್ ಇರ್ಲಿಲ್ಲ, ಬ್ಲೀಚ್ ಗಳು ಮಾಡ್ಕೊಳ್ತಾ ಇದ್ರು. ಬ್ಲೀಚ್ ಇಂದ ಅಫ್ಕೋರ್ಸ್ ಗೋಲ್ಡ್ ಹೇರ್ ಆಗತ್ತೆ. ಡಿಟ್ಯಾನ್ ನಿಮಗೆ ಆಪ್ಷನ್ ಬಂದಿದೆ. ಡಿಟ್ಯಾನ್ ಮಾಡಿ ಫೇಶಿಯಲ್ ಮಾಡಿದ್ರೆ ಬೆಸ್ಟ್. ಟ್ಯಾನ್ ರಿಮೂವ್ ಕೂಡ ಆಗಿರತ್ತೆ. ಅದ್ರ ನಂತರ ನಿಮ್ಗೆ ಫೇಶಿಯಲ್ ಇಂದ ಗ್ಲೋ ಕೂಡ ಆಗತ್ತೆ. ಬ್ಲೀಚ್ ಯಾಕೆ ಒಳ್ಳೇದಲ್ಲ? ಆಕ್ಟಿವೇಟರ್ ಅಂತ ಬ್ಲೀಚ್ ಅಲ್ಲಿ ಕೊಟ್ಟಿರ್ತಾರೆ. ಅದು ನಿಮ್ಗೆ ದೊಡ್ಡ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಸ್ವಲ್ಪ ಚಿಕ್ಕದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಬ್ಲೀಚ್ ನೀವು ವಾಶ್ರೂಮ್ಸಿಗೂ ಯೂಸ್ ಮಾಡ್ತೀರಾ, ಮುಖಕ್ಕೂ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಏನಾದ್ರೂ ಒಂದು ಇರ್ಬಹುದಲ್ಲ. ಸೊ ಬ್ಲೀಚ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಮೆಡಿಕಲ್ ಶಾಪ್ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಸಿಗತ್ತೆ ಅಂತ ಹೇಳಿ ತಂದು ಸರಿಯಾಗಿ ಯೂಸ್ ಮಾಡ್ತೀರಾ, ಒಳ್ಳೇದಲ್ಲ ಸ್ಕಿನ್ನಿಗೆ. ಅದರಲ್ಲಿ ನಿಮಗೆ ಎಷ್ಟು % ಆಫ್ ಆಕ್ಟಿವೇಟರ್ ಹಾಕಿ ಯೂಸ್ ಮಾಡ್ಬೇಕಂತಾನು ಗೊತ್ತಿರಲ್ಲ. ಸೊ ಒಟ್ರಾಶೆ ಯೂಸ್ ಮಾಡ್ತೀರ. ನಾನ್ ಹೇಳಲ್ಲ ಯಾರಿಗೂ ಯೂಸ್ ಮಾಡಬಾರ್ದು ಅಥವಾ ಮಾಡ್ಲೇಬಾರ್ದು ಅಂತ. ಸಲೂನ್ ಅಲ್ಲಿ ನಾವೀಗ ಯೂಸ್ ಮಾಡುತ್ತೀವಿ ಅಂತ ಹೇಳಿದ್ರೆ ಅನ್ಕೊಳ್ಳೋಣ. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಯಾವ್ದಾದ್ರು ಒಂದು ತುಂಬಾ ಲೈಕ್ ಬಡವರಿದ್ದಾರೆ, ಎಲ್ಲರೂ ಅಫೋರ್ಡೆಬಲ್ ಇರಲ್ಲ. ಅಫೋರ್ಡ್ ಮಾಡ್ಲಿಕ್ಕೆ ಆಗದಿದ್ದವರು ಅವರು ಬಂದು
ನಮ್ಮ ಮನೆಯಲ್ಲಿ ತೋಟದ್ದು ಅದ್ರದ್ದು ಇದ್ರದ್ದೆಲ್ಲ ಕೆಲಸ ಮಾಡ್ತಾರೆ. ಅವರಿಗೆ 2 days ಉಂಟು ಮದುವೆಗೆ, ಆಪ್ಷನ್ ಇಲ್ಲ. ಅವರು ನಮಗೆ ಒಂದು ಬಜೆಟ್ ಕೊಟ್ಟಿರ್ತಾರೆ, ಇಷ್ಟ್ರ ಒಳಗೆ ನನ್ಗೆ ಇಷ್ಟೆಲ್ಲ ಆಗ್ಬೇಕು ಅಂತ. ಆಗ ಕೂಡ ನಾನು ಹೇಳ್ತೀನಿ, ನಿಮಗೆ ಆಪ್ಷನ್ ಇಲ್ಲದ ಕಾರಣ, ಈ ಟೈಮಿನಲ್ಲಿ ನೀವು ಅಷ್ಟು ಚಂದ ಕಾಣಿಸ್ಬೇಕು ಅಂತ ಹೇಳುವ ಕಾರಣಕ್ಕೆ ಮಾತ್ರ ನಾವು ಈ ಒಂದು ಸಲಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ನಾನು ಬ್ಲೀಚ್ ತಂದು ನಮ್ಮ ಸಲೂನ್ ಅಲ್ಲಿ ಡೇಟ್ ಬಾರ್ ಮಾಡಿ ಹಾಕೋದೇ ಜಾಸ್ತಿ. ಸಲೂನಿಗೆ ಹೋಗಿ D10 ಗಳನ್ನ ಯೂಸ್ ಮಾಡಿ. D10 ಬೆಸ್ಟ್. D10 ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಅದನ್ನ ಹ್ಯಾಂಡಿಗೂ ಯೂಸ್ ಮಾಡಬಹುದು, ಫೇಸಿಗೂ ಯೂಸ್ ಮಾಡಬಹುದು. D10 ಬೆಸ್ಟ್. ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಗಳಲ್ಲಿ ಬಂದಿದೆ. ಸೊ ಗೈಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.